ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ರೈಲ್ವೆ ಅಂಡರ್ ಬ್ರಿಡ್ಜ್ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ಉನ್ನತ ಅಧಿಕಾರಿಗಳಿಂದ ದೊರೆತಿದೆ. ಗಣೇಶ್ ಸಿಂಗ್ ಬ್ಯಾಳಿ. ನಗರದ ಗಂಗಾಪುರಪೇಟೆ ಮಾರ್ಗವಾಗಿ ಎಸ್ಎಂ ಕೃಷ್ಣನಗರಕ್ಕೆ ಹೋಗುವ ಹೊಂಬಳ ನಾಕಾದ ಎಲ್ಸಿ ನಂಬರ್ 32ರ ರೈಲ್ವೆ ಅಂಡರ್ ಬ್ರಿಡ್ಜ್ ಕಾಮಗಾರಿ ಕಳೆದ 6 ರಿಂದ 7 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು, ಅಲ್ಲಿಯ ರೈತರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಎಸ್ಎಂ ಕೃಷ್ಣನಗರ ನಿವಾಸಿಗಳಿಗೆ ಹಾಗೂ ಗಂಗಾಪುರಪೇಟೆಯ ಸಾರ್ವಜನಿಕರಿಗೆ ನಿತ್ಯ ಸಂಚಾರಕ್ಕೆ ತೀವ್ರವಾದ ತೊಂದರೆಯಾಗುತ್ತಿತ್ತು. ಈ ಕುರಿತು ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿಯಿಂದ 2023ರ ಅಕ್ಟೋಬರ್ 6ರಂದು ನೈಋತ್ಯ ರೈಲ್ವೆ ಅಧಿಕಾರಿಗಳ ಗಮನಕ್ಕೆ ಪತ್ರಿಕೆಗಳ ಮಿಂಚಂಚೆ ಮೂಲಕ ಮನವಿ ಮಾಡಿ ಕೂಡಲೇ ಈ ಬ್ರಿಡ್ಜ್ ಕಾಮಗಾರಿ ಪ್ರಾರಂಭಿಸಿ ಪೂರ್ಣಗೊಳಿಸಬೇಕು ಎಂದು ಮನವಿ ಮಾಡಲಾಗಿತ್ತೆಂದು ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಗಣೇಶ್ ಸಿಂಗ್ ಬ್ಯಾಳಿ ತಿಳಿಸಿದರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿ, ರೈತ ಸಂಘ, ರೈತರ ಹಿತಾಭಿವೃದ್ಧಿ ಸಂಘ, ವಿವಿಧ ರೈತರ ಸಂಘಟನೆಗಳು ಹಾಗೂ ಸಾರ್ವಜನಿಕರ ಸಂಯುಕ್ತ ಆಶ್ರಯದಲ್ಲಿ ಇದೇ ದಿನಾಂಕ 25ರಂದು ಸೋಮವಾರ ಗಂಗಾಪುರಪೇಟೆಯ ಶ್ರೀ ದುರ್ಗಾದೇವಿ ದೇವಸ್ಥಾನದ ಆವರಣದಲ್ಲಿ ಸಭೆ ಸೇರಿ ದಿನಾಂಕ 1/1/2024ರ ಸೋಮವಾರ ಗಂಗಾಪುರಪೇಟೆಯಿಂದ ನೂರಾರು ಎತ್ತಿನ ಗಾಡಿಗಳು, ಆಟೋ ರಿಕ್ಷಾಗಳು, ಟ್ರ್ಯಾಕ್ಟರ್ಗಳೊಂದಿಗೆ ಸಾವಿರಾರು ನಾಗರಿಕರು ಸೇರಿ ಬೃಹತ್ ಮೆರವಣಿಗೆ ಮೂಲಕ ಗದಗ ರೈಲು ನಿಲ್ದಾಣಕ್ಕೆ ತೆರಳಿ ನಿಲ್ದಾಣದ ಎದುರುಗಡೆ 1 ದಿನದ ಪ್ರತಿಭಟನೆ ಕೈಗೊಳ್ಳಲು ನಿರ್ಧರಿಸಿ ಈ ಕುರಿತು ನೈಋತ್ಯ ರೈಲ್ವೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಎಂದರು. ತಕ್ಷಣವೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಸ್ಪಂದಿಸಿ ದಿನಾಂಕ 28/12/2023ರಂದು ನೈಋತ್ಯ ರೈಲ್ವೆಯ ಸೀನಿಯರ್ ಡಿವಿಷನಲ್ ಕಮರ್ಷಿಯಲ್ ಆಫೀಸರ್ ಸಂತೋಷ್ ಹೆಗಡೆ ಹಾಗೂ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಹಿಸಾಂ ಅವರು ರೈಲ್ವೆ ಹೋರಾಟ ಸಮಿತಿಗೆ ದೂರವಾಣಿ ಮೂಲಕ ಮಾತನಾಡಿ, ಈ ಕುರಿತು ಈಗಾಗಲೇ ಎಲ್ಲ ಪ್ರಕ್ರಿಯೆ ಮುಗಿದು 26ರಂದು ಗುತ್ತಿಗೆದಾರರಿಗೆ ಕೆಲಸ ಪ್ರಾರಂಭಿಸಲು ಆದೇಶ ನೀಡಲಾಗಿದ್ದು, ಮುಂದಿನ 10 ರಿಂದ 15 ದಿನಗಳಲ್ಲಿ ಬ್ರಿಡ್ಜ್ ಕಾಮಗಾರಿ ಪ್ರಾರಂಭಿಸಿ ಜೂನ್ 2024ರ ಒಳಗಾಗಿ ಕಾಮಗಾರಿ ಪೂರ್ತಿಗೊಳಿಸುವುದಾಗಿ ಲಿಖಿತವಾಗಿ ಪತ್ರದ ವಿವರವನ್ನು ನೀಡಿರುತ್ತಾರೆ. ರೈಲ್ವೆ ಅಧಿಕಾರಿಗಳ ಭರವಸೆಯನ್ನು ದಿನಾಂಕ 28/12/2023ರಂದು ನಗರದ ಗಂಗಾಪುರಪೇಟೆ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿ, ರೈತ ಸಂಘ, ರೈತರ ಹಿತಾಭಿವೃದ್ಧಿ ಸಂಘ, ವಿವಿಧ ರೈತರ ಸಂಘಟನೆಗಳು ಹಾಗೂ ಸಾರ್ವಜನಿಕರ ಸಂಯುಕ್ತ ಆಶ್ರಯದಲ್ಲಿ ಸಭೆ ಸೇರಿ ಜನವರಿ 1ರಂದು ನಡೆಯಬೇಕಾಗಿದ್ದ ಪ್ರತಿಭಟನೆಯನ್ನು ಮುಂದೂಡಲು ನಿರ್ಧರಿಸಲಾಗಿದೆ ಎಂದರು. ಅಧಿಕಾರಿಗಳು ಕೊಟ್ಟ ಮಾತಿನಂತೆ ನಡೆಯದಿದ್ದಲ್ಲಿ ಪ್ರತಿಭಟನೆ ಕೈಗೊಳ್ಳಲು ಸಹ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿ ಪ್ರಾರಂಭಿಸಲು ದಿನಾಂಕ 29ರಂದು ಶುಕ್ರವಾರ 6 ರಿಂದ 7 ಜನರ ತಂಡ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದು ಸಂತಸ ತಂದಿದೆ. ನಮ್ಮೆಲ್ಲ ಸಂಘಟನೆಗಳ ಪ್ರತಿಭಟನೆ ಸುದ್ದಿ ತಿಳಿದು ಹೊಂಬಳ ಗೇಟ್ ಎಲ್ಸಿ ನಂಬರ್ 32 ಕಾಮಗಾರಿ ಪ್ರಾರಂಭಿಸಲು ನಿರ್ಧರಿಸಿರುವ ನೈಋತ್ಯ ರೈಲ್ವೆ ಅಧಿಕಾರಿಗಳಿಗೆ ಎಲ್ಲ ಸಂಘಟನೆಗಳ ಪರವಾಗಿ ಅಭಿನಂದನೆಗಳನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿ ವೇಳೆ ರೈತ ಸಂಘದ ಅಧ್ಯಕ್ಷ ಬಸವರಾಜ್ ಕವಳಿಕಾಯಿ, ಸಂಚಾಲಕ ಪರಮೇಶ್ವರಪ್ಪ ಜಂತ್ಲಿ, ಬಸವರಾಜ್ ಬೆಳದಡಿ, ಅನಿಲ್ ಸಿದ್ದಮ್ಮನಹಳ್ಳಿ, ಅಜ್ಜನಗೌಡ ಹಿರೇಮನಿ ಪಾಟೀಲ್, ವಸಂತ ಸಿದ್ದಮ್ಮನಹಳ್ಳಿ, ಮೋಹನ್ ಇಮ್ರಾಪುರ್, ಫಕೀರಪ್ಪ ಜಡಿ, ಭರ್ಮಪ್ಪ ಅಕ್ಕಮ್ಮನವರ್, ಪ್ರೇಮನಾಥ್ ಭಾರದ್ವಾಡ್, ಎಂಟಿ ಕಣ್ಣನ್, ಎಸ್ವಿ ಸುಲಾಖೆ, ಪ್ರಭಾಕರ್, ಜಾನ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ನೀವು ಕೊಟ್ಟಿರ್ತಕ್ಕಂಥ ದೊಡ್ಡ ಪ್ರಮಾಣದ ಸುದ್ದಿಯನ್ನು ನೋಡಿ ನಮ್ಮ ನೈಋತ್ಯ ವಲಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಗಂಗಾಪುರಪೇಟೆ ಫ್ಲೈಓವರ್ ಬ್ರಿಡ್ಜ್ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದು ತಿಳಿಸಲು ತಮಗೆ ಸಂತೋಷವೆನಿಸುತ್ತದೆ. ನಾವು ಅಕ್ಟೋಬರ್ 6ರಂದು ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿಯಿಂದ ಆ ಭಾಗಕ್ಕೆ ಹೋಗಿ ಭೇಟಿ ನೀಡಿ ಅದನ್ನು ನಿಮ್ಮ ಪತ್ರಿಕೆಗಳ ಮುಖಾಂತರ, ಟಿವಿ ಮುಖಾಂತರ ಸುದ್ದಿ ನೋಡಿದಾಗ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇವರು ದೊಡ್ಡ ಪ್ರಮಾಣ ಹೋರಾಟ ಮಾಡ್ತಾರೆ, ಇದನ್ನು ಸುಳ್ಳೇ ಮಾಡಬೇಕಂತೇಳಿ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಅವರೆಲ್ಲ ತಮ್ಮ ಪ್ರಕ್ರಿಯೆಯನ್ನು ಮಾಡಿದ್ರು. ನಾವು 25ರಂದು ಗಂಗಾಪುರಪೇಟೆಯಲ್ಲಿ ಮೀಟಿಂಗ್ ಮಾಡಿ 1ನೇ ತಾರೀಕು ಚಕ್ಕಡಿ, ಟ್ರ್ಯಾಕ್ಟರು ಮತ್ತು ರಿಕ್ಷಾಗಳ ಮೂಲಕ ಸಾವಿರಾರು ಜನ ರೈತರು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ತಿಳಿಸಿದಾಗ ತಕ್ಷಣ 26ನೇ ತಾರೀಕು ಆ ಹೊಸ ಕಾಂಟ್ರಾಕ್ಟರ್ನ ಆದೇಶವನ್ನು ನೀಡಿದರು. ಜೊತೆಗೆ ಮೊನ್ನೆ ದಿವಸ ನನಗೆ ಸೀನಿಯರ್ ಡಿವಿಷನಲ್ ಕಮರ್ಷಿಯಲ್ ಮ್ಯಾನೇಜರ್ ಫೋನ್ ಮಾಡಿ ನಿಮ್ದೆಲ್ಲ ವರ್ಕ್ ಸ್ಟಾರ್ಟ್ ಆಗ್ತೈತಿ, ಇನ್ನು 10 to 15 days ಅಂತ ಹೇಳಿದಾಗ ನಾನು ಹೇಳಿದೆ ನಮ್ಗೊಂದು ಏನಾದರೂ ಲಿಖಿತವಾಗಿದ್ದರೂ ನಾವು ವಿಚಾರ ಮಾಡ್ತೀವಿ ಅಂತ. ಅವಾಗ ನಿನ್ನೆ ದಿವಸ
ಕನ್ಸ್ಟ್ರಕ್ಷನ್ನ ಡೆಪ್ಟಿ ಸಿ ನಮಗೆ ಒಂದು ಆದೇಶ ಕಳಿಸಿರೋದ ಕಾಂಟ್ರಾಕ್ಟರ್ಗೆ ಇದನ್ನ ಆದೇಶ ಕೊಟ್ಟಿದ್ದಾರೆ. ಈ ಆದೇಶದೊಳಗೆ ಜೂನ್ 30ರೊಳಗಾಗಿ ಆ ಫ್ಲೈಓವರ್ ಬ್ರಿಡ್ಜ್ ಕಂಪ್ಲೀಟ್ ಆಗಬೇಕು ಅಂತ ತಿಳ್ಕೊಂಡು ಅದರೊಳಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಇದು ಬಹಳಷ್ಟು ನಮ್ಮ ಖುಷಿ ಸಂಖ್ಯೆ. ಜೊತೆಗೆ ನಿನ್ನೆ ದಿವಸ ಒಂದು 6 ಮಂದಿ ಟೀಮ್ ಬಂದು ಸ್ಥಳವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಈ ರೀತಿಯಿಂದಾಗಿ ನಮಗೆ ಯಾಕೆ ತಡ ಆಯ್ತು ಅನ್ನೋದಕ್ಕೆ ನಾವು ಕೇಳಿದ್ವಿ. ಒಂದೇದು ಫ್ಲೈಓವರ್ ಬ್ರಿಡ್ಜ್ ಲ್ಯಾಂಡ್ ಆಗ್ತಿತ್ತಲ್ಲ, ಆ ಲ್ಯಾಂಡಿಂಗ್ ಕಡೆ ಸ್ಥಳಾವಕಾಶವಾಗಿ ಲ್ಯಾಂಡ್ ಅಕ್ವಿಷನ್ ಪ್ರೋಗ್ರಾಮ್ ಇತ್ತು. ಲ್ಯಾಂಡ್ ಅಕ್ವಿಷನ್ ಸ್ವಲ್ಪ ತಡ ಆಗಿದ್ದಕ್ಕೆ ಅದು ಪ್ರೊಸೆಸ್ ಮುಗಿದ್ರಾಗ ಓಲ್ಡ್ ಕಾಂಟ್ರಾಕ್ಟರ್ ಏನಿತ್ತು ರೇಟ್ಸ್ ಕಡಿಮೆ ಇದ್ದಿದ್ದಕ್ಕೆ ನಾವು ಅಲ್ಲಿ ಅಂತ ಬಿಟ್ಟು ಹೋದ ನಂತರ ಮತ್ತು ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ ಕಂಪ್ಲೀಟ್ ಆದಾಗ ಮುಂದೆ ಅವ್ರೇನು ಮಾಡಿದ್ರು, ಬೇರೆ ಟೆಂಡರ್ ಕರೆದು ಟೆಂಡರ್ ಮಾಡಿ ವೇಣುಗೋಪಾಲ್ ಅನ್ನೋರು ಕೊಟ್ಟರು. ಅದನ್ನ ಟೋಟಲ್ ಈಗ ಇನ್ನೊಂದು 10 ರಿಂದ 15 ದಿವಸದೊಳಗೆ ವರ್ಕ್ ಪ್ರಾರಂಭ ಆಗ್ತೈತಿ. ಈಗಾಗಲೇ ಪಿಲ್ಲರ್ಸ್ ಬಂದವು. ಈಗ ಗಂಡರ್ಸ್ ಹೆಂಗಲ್ಸ್ ಬರ್ತಕ್ಕಂಥ ಕೆಲಸ ಐತಿ, ಒಂದು 10-15 ದಿವಸದೊಳಗೆ ಬರ್ತಾವೆ. 15 ದಿವಸದೊಳಗೆ ಕೆಲಸ ಮಾಡಿಕೊಂಡದ್ದಕ್ಕೆ ನಾವು ರೈಲ್ವೆ ಇಲಾಖೆ ನಮ್ಮ ಅಧಿಕೃತವಾಗಿ ಕೊಟ್ಟಿರೋದ್ರಿಂದ ನಾವು ನಾಳೆ 1ನೇ ತಾರೀಕೇನು ಪ್ರತಿಭಟನೆ ಮಾಡ್ತಿದ್ವಿ, ಆ ಪ್ರತಿಭಟನೆಯನ್ನು ಮುಂದೂಡಿ, ಕ್ಯಾನ್ಸಲ್ ಮಾಡಿಲ್ಲ, ಮುಂದೂಡಿ ಮತ್ತು 15-20 ದಿವಸದೊಳಗೆ ಕೆಲಸ ಚಾಲೂ ಮಾಡಿದ್ರೆ ಮತ್ತು ನಾವೆಲ್ಲ ಸಭೆ ಸೇರಿ ಮತ್ತು ಮೀಟಿಂಗ್ ಮಾಡಿ ಅದನ್ನು ನಾವೇನೈತಿ ಮತ್ತು ಮುಂದಿನ ಪ್ರಿಪ್ರೇಷನ್ ಹಾಕೊಳ್ತೀವಿ. ಆದರೆ ಇಲಾಖೆಯವರು ನಮಗೆ ಸ್ಪಂದಿಸಿದ್ದು ಧನ್ಯವಾದಗಳು. ವಿಶೇಷವಾಗಿ ತಾವೇನು ಸುದ್ದಿ ಮಾಧ್ಯಮವನ್ನು ಪ್ರಚಾರ ಕೊಟ್ಟರಿ, ಆ ಪ್ರಚಾರದಿಂದ ಈ ಕೆಲಸ ಆಗಿತ್ತು ಅಂತ ಹೇಳಿಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗ್ತದೆ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್.